ನಮಸ್ತೆ ಮಕ್ಕಳೇ, ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು. ಇಲ್ಲಿ ಮೊದಲನೇದಾಗಿ ಭಾರತದ ರಾಜ್ಯಗಳ ಹೆಸರನ್ನು ತಿಳಿದುಕೊಳ್ಳೋಣ. ಒಟ್ಟು 28 ರಾಜ್ಯಗಳಿವೆ. ಅದಾದಮೇಲೆ ಕೇಂದ್ರಾಡಳಿತ ಪ್ರದೇಶಗಳ ಹೆಸರ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಮೊದಲನೇ ರಾಜ್ಯ ಬಂದು ಆಂಧ್ರ ಪ್ರದೇಶ. ಎರಡನೇದಾಗಿ ಅರುಣಾಚಲ ಪ್ರದೇಶ. ಮೂರನೇದಾಗಿ ಅಸ್ಸಾಂ. ನಾಲ್ಕನೇದಾಗಿ ಬಿಹಾರ. ಐದನೇದಾಗಿ ಹಿಮಾಚಲ ಪ್ರದೇಶ. ಆರನೇದಾಗಿ ಛತ್ತೀಸ್ಗಢ. ಏಳನೇದಾಗಿ ಗುಜರಾತ್. ಎಂಟನೇದು ಹರಿಯಾಣ. ಓಕೆ, ಒಂಬತ್ತನೇದಾಗಿ ಗೋವಾ. ಹತ್ತನೇದು ಜಾರ್ಖಂಡ್. ಹನ್ನೊಂದನೇದಾಗಿ ಕರ್ನಾಟಕ. ಹನ್ನೆರಡನೇದಾಗಿ ಕೇರಳ. 13ನೇದು ಮಧ್ಯಪ್ರದೇಶ. 14ನೇದಾಗಿ ಮಹಾರಾಷ್ಟ್ರ. 15 ಮಣಿಪುರ. 16ನೇದಾಗಿ ಮಿಜೋರಾಂ. 17ನೇದಾಗಿ ಮೇಘಾಲಯ. 18 ನಾಗಾಲ್ಯಾಂಡ್. 19ನೇದು ಒಡಿಶಾ. 20ನೇದಾಗಿ ಪಂಜಾಬ್. 21ನೇದು ರಾಜಸ್ಥಾನ. 22 ಸಿಕ್ಕಿಂ. 23ನೇ ರಾಜ್ಯ ತಮಿಳುನಾಡು. 24ನೇದಾಗಿ ತೆಲಂಗಾಣ. 25ನೇದು ತ್ರಿಪುರ. 26ನೇದು ಉತ್ತರ ಪ್ರದೇಶ. 27ನೇದು ಉತ್ತರಾಖಂಡ. 28ನೇ ರಾಜ್ಯ ಬಂದು ಪಶ್ಚಿಮ ಬಂಗಾಳ. ಇದಿಷ್ಟು 28 ರಾಜ್ಯಗಳ ಹೆಸರು. ಇವಾಗ ಕೇಂದ್ರಾಡಳಿತ ಪ್ರದೇಶಗಳಾದ ಹೆಸರು ನೋಡಿಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಮತ್ತೊಮ್ಮೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಎರಡನೇದಾಗಿ ಚಂಡೀಗಢ. ಮೂರನೇದಾಗಿ ದಾದ್ರಾ ಮತ್ತು ನಗರ ಹಾವೇಲಿ ಮತ್ತು ದಮನ್ ಮತ್ತು ದಿಯು. ಮತ್ತೊಮ್ಮೆ ದಾದ್ರಾ ಮತ್ತು ನಗರ ಹಾವೇಲಿ ಮತ್ತು ದಮನ್ ಮತ್ತು ದಿಯು. ನಾಲ್ಕನೇದಾಗಿ ಲಕ್ಷದ್ವೀಪ್. 5ನೇದಾಗಿ ದೆಹಲಿ ರಾಷ್ಟ್ರೀಯ ರಾಜಧಾನಿ ಪ್ರದೇಶ.
ದೆಹಲಿ ರಾಷ್ಟ್ರೀಯ ರಾಜಧಾನಿ ಪ್ರದೇಶ. ಆರನೇದಾಗಿ ಪುದುಚೇರಿ. ಏಳನೇದು ಜಮ್ಮು ಮತ್ತು ಕಾಶ್ಮೀರ. ಎಂಟನೇದು ಲಡಾಖ್. ಇದಿಷ್ಟು ಕೇಂದ್ರಾಡಳಿತ ಪ್ರದೇಶಗಳ ಹೆಸರು. ಸೊ ಇಲ್ಲಿಗೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹೆಸರು ಕೂಡ ತಿಳಿದುಕೊಂಡಿದ್ದೇವೆ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನೀವು ತಪ್ಪದೆ ನೋಡ್ಬೋದು. ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ.